ಹಲೋ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಆಧುನಿಕ ಜೀವನದ ಅವ್ಯವಸ್ಥೆಯ ನಡುವೆ ಗದ್ದಲದ ಬೆಂಗಳೂರಿನ ನಗರದಲ್ಲಿ ಆಳವಾದ ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಪ್ರಶಾಂತ ಸ್ಥಳವಿದೆ. ಅದುವೇ ದಿ ಇಶಾ ಫೌಂಡೇಶನ್. ಜಾಗತಿಕವಾಗಿ ಪ್ರಸಿದ್ಧವಾದ ಆಧ್ಯಾತ್ಮಿಕ ನಾಯಕ ಮತ್ತು ಅತೀಂದ್ರಿಯ ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಇಶಾ ಫೌಂಡೇಶನ್ ಆಂತರಿಕ ಯೋಗಕ್ಷೇಮ, ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಬಯಸುವ ಲಕ್ಷಾಂತರ ಜನರಿಗೆ ಪರಿವರ್ತನಾ ಸ್ಥಳವಾಗಿದೆ. ಬೆಂಗಳೂರಿನಿಂದ ಕೇವಲ ಒಂದು ಸಣ್ಣ ಡ್ರೈವ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರದ ರಮಣೀಯ ಪರಿಸರದಲ್ಲಿ ನೆಲೆಗೊಂಡಿರುವ ಇಶಾ ಫೌಂಡೇಶನ್ ಕೇಂದ್ರವು ಪ್ರಾಚೀನ ಜ್ಞಾನವು ಆಧುನಿಕ ಆಧ್ಯಾತ್ಮಿಕತೆಯನ್ನು ಪೂರೈಸುವ ಸ್ಥಳವಾಗಿದೆ. ಶಕ್ತಿಶಾಲಿ ಶಕ್ತಿ ಕೇಂದ್ರವಾದ ಧ್ಯಾನಲಿಂಗವು ಈ ಸ್ಥಳದ ಹೃದಯ ಭಾಗವಾಗಿದೆ. ಇದು ಒಂದು ಅನನ್ಯ ಧ್ಯಾನಶೀಲ ಸ್ಥಳವಾಗಿದ್ದು, ಆಳವಾದ ಆಂತರಿಕ ಅನುಭವವನ್ನು ಉತ್ತೇಜಿಸಲು ಶಕ್ತಿ ತುಂಬಿದೆ. ಎಲ್ಲ ಹಂತಗಳ ಜನರು ಅವರ ನಂಬಿಕೆಗಳನ್ನು ಲೆಕ್ಕಿಸದೆ ಮೌನವಾಗಿ ಕುಳಿತು ಆಳವಾದ ನಿಶ್ಚಲತೆಯ ಭಾವನೆಯನ್ನು ಅನುಭವಿಸಲು ಇಲ್ಲಿಗೆ ಬರುತ್ತಾರೆ. ಕೇಂದ್ರದ ವಾತಾವರಣವು ನಿಶ್ಚಲತೆ ಮತ್ತು ಸೊಬಗಿನಿಂದ ತುಂಬಿದೆ. ಹಚ್ಚ ಹಸಿರಿನಿಂದ ಅಮೃತವಾದ ಸುಂದರವಾಗಿ ರಚಿಸಲಾದ ಕಲ್ಲಿನ ರಚನೆಗಳು ಆತ್ಮಾವಲೋಕನ ಮತ್ತು ಆಂತರಿಕ ಶಾಂತಿಯನ್ನು ಪ್ರೋತ್ಸಾಹಿಸುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆದರೆ ಇಶಾ ಫೌಂಡೇಶನ್ ಕೇವಲ ಧ್ಯಾನಕ್ಕೆ ಒಂದು ಸ್ಥಳವಲ್ಲ, ಇದು ಒಂದು ಚಳುವಳಿ. ಮಾನವ ಪರಿವರ್ತನೆಗಾಗಿ ಒಂದು ಚಳುವಳಿ. ಇನ್ನರ್ ಇಂಜಿನಿಯರಿಂಗ್, ಸೇವಾ ಸಾಯಿಲ್ ಮತ್ತು ರ್ಯಾಲಿ ಫಾರ್ ರಿವರ್ಸ್ನಂತಹ ವಿವಿಧ ಉಪಕ್ರಮಗಳ ಮೂಲಕ ಸದ್ಗುರು ಮತ್ತು ಇಶಾ ಫೌಂಡೇಶನ್ ಪ್ರಪಂಚದಾದ್ಯಂತ ಲಕ್ಷಾಂತರ ಜೀವಗಳನ್ನು ಮುಟ್ಟಿದೆ. ಇಶಾ ಫೌಂಡೇಶನ್ನಲ್ಲಿ ಅತ್ಯಂತ ಗಮನಾರ್ಹ ಅನುಭವವೆಂದರೆ ಇನ್ನರ್ ಇಂಜಿನಿಯರಿಂಗ್. ಇದು ಒಬ್ಬರ ಜೀವನದಲ್ಲಿ ಸ್ಪಷ್ಟತೆ, ಶಾಂತಿ ಮತ್ತು ಸಂತೋಷವನ್ನು ತರಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಕಾರ್ಯಕ್ರಮವಾಗಿದೆ. ನೀವು ಜೀವನವನ್ನು ಗ್ರಹಿಸುವ ವಿಧಾನವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಈ ಪ್ರಬಲ ಕಾರ್ಯಕ್ರಮವನ್ನು ಅನುಭವಿಸಲು ಪ್ರಪಂಚದಾದ್ಯಂತ ಜನರು ಇಲ್ಲಿಗೆ ಬರುತ್ತಾರೆ. ಆದರೆ ಇದು ಕೇವಲ ಆಧ್ಯಾತ್ಮಿಕತೆಯ ಬಗ್ಗೆ ಅಲ್ಲ. ಇಶಾ ಫೌಂಡೇಶನ್ ಸಾಮಾಜಿಕ ಮತ್ತು ಪರಿಸರ ಕಾರಣಗಳಿಗೆ ಆಳವಾಗಿ ಬದ್ಧವಾಗಿದೆ. ರ್ಯಾಲಿ ಫಾರ್ ರಿವರ್ಸ್ ಮತ್ತು ಸೇವಾ ಸಾಯಿಲ್ನಂತಹ ಉಪಕ್ರಮಗಳು ನಮ್ಮೆಲ್ಲರಿಗೂ ಸುಸ್ಥಿರ ಭವಿಷ್ಯವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದ ನೀವು ಬೆಂಗಳೂರಿನಲ್ಲಿದ್ದರೆ ಅಥವಾ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಈ ಆಳವಾದ ಜಾಗವನ್ನು ಅನುಭವಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಧ್ಯಾನ, ಸ್ವಯಂ ಸೇವೆ ಅಥವಾ ಮೌನವಾಗಿ ಕುಳಿತುಕೊಳ್ಳುವ ಮೂಲಕವೇ ಆಗಿರಲಿ, ಇಶಾ ಫೌಂಡೇಶನ್ ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಒಂದು ಅವಕಾಶವನ್ನು ನೀಡುತ್ತದೆ. ಇಂದಿನ ವೇಗದ ಜಗತ್ತಿನಲ್ಲಿ ನಿಜವಾಗಿಯೂ ಅಮೂಲ್ಯವಾದದ್ದು. ಸದ್ಗುರುಗಳು ಸುಂದರವಾಗಿ ಹೇಳಿದಂತೆ ಒಂದೇ ದಾರಿ ಒಳಗಿದೆ. ವೀಕ್ಷಕರೇ, ಈ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.